ಹಾಯ್ ಫ್ರೆಂಡ್ಸ್, ನಿನ್ನೆ ಆಲ್ರೆಡಿ ನಾವು ಒಂದು ಪ್ರಾಡಕ್ಟ್ ಮೆಥಡ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಬಗ್ಗೆ ತಿಳ್ಕೊಂಡು 6 ಮಾರ್ಕ್ಸ್ ತಗೊಳಕ್ಕೆ ರೆಡಿ ಮಾಡ್ಬಿಟ್ಟಿದ್ವಿ. 6 ಮಾರ್ಕ್ಸ್ ಎಲ್ಲರಿಗೂ ಬರುತ್ತೆ ಈಗ. ಸೊ ಆಲ್ರೆಡಿ ಯಾರ್ಯಾರು ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಒಂದೆರಡು ಕ್ವಶನ್ಸ್ ಹಾಕೊಂಡು ಪ್ರಾಕ್ಟೀಸ್ ಮಾಡಿರೋರು ಸೊ ಮಿಸ್ಸೇ ಇಲ್ಲ, 6 ಮಾರ್ಕ್ಸ್ ಬಂದೇ ಬರ್ತದೆ. ಅದಾದ್ಮೇಲೆ 6 ಮಾರ್ಕ್ಸ್ ಕಂಟಿನ್ಯೂ ಮಾಡೋಣ. ಫಸ್ಟ್ 6 ಮಾರ್ಕ್ಸ್ ನಾವು ಎಷ್ಟು ಅಟೆಂಡ್ ಮಾಡ್ಬೇಕಾಗಿತ್ತು? ಒಟ್ಟು 3 ಅಟೆಂಡ್ ಮಾಡ್ಬೇಕಾಗಿತ್ತು. ಅದರಲ್ಲಿ ಒಂದು ಆಲ್ರೆಡಿ ಮುಗಿಸಿದೀವಿ, ಮತ್ತೆ ಇನ್ನೊಂದು ಮುಗಿಸ್ಬೇಕು. ಅದನ್ನ ನಾವೇನ್ ಮಾಡೋಣ ಅಂದ್ರೆ ಗೈನ್ ರೇಷಿಯೋ ಅಂತ ಒಂದು ಕೊಡ್ತಾರೆ ನಿಮ್ಗೆ 6 ಮಾರ್ಕ್ಸ್ ಅಲ್ಲಿ. ನೆಕ್ಸ್ಟ್ ಕ್ವಶನ್ ಎಲ್ಲ ಕೊಟ್ಟಿರ್ತಾರೆ 22 ಆದ್ಮೇಲೆ 23ನೇ ಕ್ವಶನ್ ಎಲ್ಲ ನಿಮ್ಗೆ ಗೈನ್ ರೇಷಿಯೋ ಅಂತ ಒಂದು ಕೊಟ್ಟಿರ್ತಾರೆ. ಗೈನ್ ರೇಷಿಯೋ ಅಂತ ಕೊಟ್ಟಿರ್ತಾರೆ. ಈ ಗೈನ್ ರೇಷಿಯೋ ಅಂದ್ರೆ ಏನು ಅಂದ್ರೆ ನಿಮ್ಗೆ ಇದು ರಿಟೈರ್ಮೆಂಟ್ ಅಲ್ಲಿ ಬರ್ತದೆ. ಇದು ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. ಓಕೆ, ರಿಟೈರ್ಮೆಂಟ್ ನೋಡ್ರಿ, ನಿಮ್ಗೆ ಪಾರ್ಟ್ನರ್ಶಿಪ್ ಅಂದ್ರೆ ಏನು ಅಂತಾನು 1 ಮಾರ್ಕ್ ಕ್ವಶನ್ ಅಲ್ಲಿ ಕೇಳಿದಾನೆ. ಓಕೆ, ಪಾರ್ಟ್ನರ್ಶಿಪ್ ಅಂದ್ರೆ ಏನು? 2 ಅಥವಾ 3 ಜನ ವ್ಯಕ್ತಿಗಳು ಸೇರ್ಕೊಂಡು ಏನ್ ಮಾಡ್ತಾರೆ, ಒಂದು ಬಿಸ್ನೆಸ್ ನ ರನ್ ಮಾಡ್ತಾರೆ, ಅದೇ ಪಾರ್ಟ್ನರ್ಶಿಪ್. ಓಕೆ, ಸೊ ಈ ರಿಟೈರ್ಮೆಂಟ್ ಅಲ್ಲಿ ಬಂದ್ಬಿಟ್ಟು ಗೇನ್ ರೇಷಿಯೋ ನಿಮ್ಗೆ ಬರ್ತದೆ. ಅದನ್ನ ಫುಲ್ ಡೀಟೇಲ್ ಹೇಳ್ಕೊಡಕ್ಕೆ ಆಫ್ಲೈನ್ ಕ್ಲಾಸ್ ಆಗಿದ್ರೆ ಸರಿ ಹೋಗ್ತಿತ್ತು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಅಡ್ಮಿಷನ್ ಅಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಬರ್ತದೆ. ನಿಮ್ಗೆ 14 ಮಾರ್ಕ್ಸ್ ಅಡ್ಮಿಷನ್ ಮಾಡ್ತೀರಲ್ಲ, ಆ 14 ಮಾರ್ಕ್ಸ್ ಅಡ್ಮಿಷನ್ ಮಾಡ್ಬೇಕಾದ್ರೆ ಸ್ಯಾಕ್ರಿಫೈಸ್ ರೇಷಿಯೋ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಅಡ್ಮಿಷನ್ ಮಾಡ್ಬೇಕಾದ್ರೆ ನಿಮ್ಗೆ ಸ್ಯಾಕ್ರಿಫೈಸ್ ರೇಷಿಯೋ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ನಿಮ್ಗೆ 6 ಮಾರ್ಕ್ಸ್ ಗೆ ಯಾವಾಗ್ಲೂ ಏನ್ ಮಾಡ್ತಾರೆ, ಗೇನ್ ರೇಷಿಯೋ ಬಗ್ಗೆ ಕೇಳ್ತಾ ಇರ್ತಾರೆ ರಿಟೈರ್ಮೆಂಟ್ ಮಾಡ್ಬೇಕಾದ್ರೆ. ಸೊ ಈ ಗೇನ್ ರೇಷಿಯೋ ಬಗ್ಗೆ ನಿಮ್ಗೆ ತಿಳ್ಕೊಂಡ್ರೆ ನಿಮ್ಗೆ 6 ಮಾರ್ಕ್ಸ್ ಮತ್ತೊಂದು 6 ಮಾರ್ಕ್ಸ್ ನಿಮ್ಗೆ ಅಟ್ಲೀಸ್ಟ್ ನಿನ್ನೆ ಏನ್ ಮಾಡ್ರಿ ನೀವು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಪ್ರಾಡಕ್ಟ್ ಮೆಥಡ್ ಮಾಡ್ಬೇಕಾದ್ರೆ ಅದೊಂದು ಸ್ವಲ್ಪ ಟೇಬಲ್ ಎಲ್ಲ ಹಾಕೊಂಡು ಒಂದ್ ಸ್ವಲ್ಪ ಅದೆಲ್ಲ ಕಷ್ಟ ಇತ್ತು. ನೋಡ್ರಿ, ಇದ್ರಲ್ಲಿ ಫಾರ್ಮ್ಯಾಟ್ ಬರಲ್ಲ, ಏನು ಬರಲ್ಲ. ಇದ್ರಲ್ಲಿ ಡೈರೆಕ್ಟ್ ಹೊಡಿತಾರದೆ, ಡೈರೆಕ್ಟ್ ತಗೊಳ್ಳೋದು. ರೇಷಿಯೋ ಕೊಟ್ಟಿರ್ತಾರೆ. ಕ್ವಶನ್ ಅಷ್ಟೇ ದೊಡ್ಡದ್ರಲ್ಲ, 4 ಲೈನ್ ಕ್ವಶನ್ಸ್ ಮುಗಿಸಿರ್ತಾರೆ. ಬರೀ 4 ಲೈನ್ ಕ್ವಶನ್ ಮುಗಿಸಿರ್ತಾರೆ. ಅವರು ಫಾರ್ಮ್ಯಾಟ್ ಹಾಕಲ್ಲ, ನೀವು ಫಾರ್ಮ್ಯಾಟ್ ಹಾಕಲ್ಲ. ಏನದು ಬಾಕ್ಸ್ ಹಾಕಿ ಏನೇನ್ ಮಾಡ್ತಾರ ಅದೇನಿಲ್ಲ. ಡೈರೆಕ್ಟ್ ಅವ್ರು 4 ಲೈನ್ ಕೊಟ್ಟಿರ್ತಾರೆ, ನೀವು ಒಂದು 4 ಲೈನ್ ಬರ್ದು ಮುಗಿಸ್ಬಿಡ್ಬೇಕು. ಈ ಕ್ವಶನ್ ಆನ್ಸರ್ ಮಾಡಕ್ ಒಂದು 5 ನಿಮಿಷ ತಗೋಬಹುದು ಅಷ್ಟೇ. ಮತ್ತೆ ಏನದು ಕಷ್ಟನೇ ಇಲ್ಲ, ಈಸಿ ಸುಲಭವಾಗಿರುವಂತ ಕ್ವಶನ್. ಈಗ ಡೈರೆಕ್ಟ್ ಆಗಿ ನಾವು ಗೇನ್ ರೇಷಿಯೋ ಬಗ್ಗೆ ತಿಳ್ಕೊಳ್ಳಕ್ಕೆ ಡೈರೆಕ್ಟ್ ನಾವ್ ಏನ್ ಮಾಡೋಣ ಅಂದ್ರೆ ಕ್ವಶನ್ ಪೇಪರ್ಗೆ ಏನ್ ಕೊಡ್ತಿದ್ರಲ್ಲ ನಿಮ್ಗೆ, ಈಗ ನಾವು ಡೈರೆಕ್ಟ್ ಕ್ವಶನ್ ಮೂಲಕ ಹೊಂಟೋಗೋಣ. ಆಲ್ಮೋಸ್ಟ್ ನಿಮ್ಗೆ ನಿಯರ್ ಬೈ ಕೊಡುವಂತ ಕ್ವಶನ್ ಹೇಳ್ತೀನಿ, ಯಾವ ತರ ಕೊಡಬಹುದು. ನೋಡ್ರಿ, ಸ್ಕ್ರೀನ್ ಮೇಲೆ ಒಂದು ಕ್ವಶನ್ ಕಾಣಿಸ್ತದೆ ನೋಡ್ರಿ ನಿಮ್ಗೆ. ಏನ್ ಕ್ವಶನ್ ಕೇಳಿದ್ರೆ ಇದ್ರಲ್ಲಿ ಗೀತಾ, ಸೀತಾ ಅಂಡ್ ಸರಿತಾ ಆರ್ ಪಾರ್ಟ್ನರ್ಸ್. ಯಾರು? 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಶೇರಿಂಗ್ ಪ್ರಾಫಿಟ್ ಇನ್ ದ ರೇಷಿಯೋ ಆಫ್ 4:3:2. ಇದು 3 ಜನ ಪಾರ್ಟ್ನರ್ ಇದ್ರಲ್ಲ, 3 ಜನ ಪಾರ್ಟ್ನರ್ ಇದ್ರಲ್ಲ, ಪಾರ್ಟ್ನರ್ಸ್. ಅವಾಗ ಹಂಚ್ಕೋತಾ ಇದ್ದೆ. ಅವಾಗ ಏನಂತ ಹಂಚ್ಕೋತಾರೆ? 4:3:2. ಇದು ಅವ್ರು ಹಂಚ್ಕೊಂತ ಇದ್ದಿದ್ದು ಹಳೇದು, ಆಯ್ತಾ? ಹಳೇದು. ಇದ್ರಲ್ಲಿ 3 ಜನ ಇದ್ರು, ಅವಾಗ ಹಿಂಗ ಹಂಚ್ಕೊತಾರೆ. ಇದ್ರಲ್ಲಿ ಗೀತಾ ರಿಟೈರ್. ನೋಡ್ರಿ, ಇಲ್ಲಿ ಗೀತಾ ಅನ್ನೋ ಒಂದು ಹುಡುಗಿ ಇದ್ದಲ್ಲ, ಆ ಹುಡುಗಿ ರಿಟೈರ್ ಆಗ್ಬಿಟ್ರು. ಇದು ಸಂಬಂಧಪಟ್ಟಿರೋದು ಯಾರಿಗೆ? ಗೀತಾ, ಸೀತಾ, ಸರಿತಾ. ಇದು ಗೀತಾ, ಇದು ಸೀತಾ, ಇದು ಸರಿತಾ. ಹಳೆ ರೇಷ ಹಂಚ್ಕೊತಾ ಇದ್ರು. ಈ ಗೀತಾ ಅನ್ನೋರು ರಿಟೈರ್ ಆಗ್ಬಿಟ್ರು. ಅರ್ಥ ಆಯ್ತಾ? ಈ ಗೀತಾ ರಿಟೈರ್. ಹಂಗ ಉಳಿದಿರೋದು ಯಾರು? ಸೀತಾ ಮತ್ತೆ ಸರಿತಾ ಇಬ್ಬರೇ ಉಳ್ಕೊಂಡಿದ್ದಾರೆ ಇನ್ನ, ಆಯ್ತಾ? ಆ ಬಿಸ್ನೆಸ್ ರನ್ ಮಾಡ್ತಾರೆ. ಈಗ ಸೀತಾ ಸರಿತಾ ಏನಿದಾರಲ್ಲ, ಅವ್ರು ಡಿಸೈಡ್ ಮಾಡ್ತಾರೆ ಏನು, 5:3 ನಾವು ಏನ್ ಮಾಡೋಣ, 5:3 ನಾವೇನ್ ಮಾಡೋಣ, 5:3 ಇದು ಏನಿದೆ ಫ್ಯೂಚರ್ ಇನ್ ದ ರೇಷಿಯೋ, ಇದನ್ನ 5:3. ಓಕೆ, ಅವ್ರು ಕೊಟ್ಟಿದ್ದಾರೆ. ಇದರಲ್ಲಿ ಕ್ಯಾಲ್ಕುಲೇಟ್ ದ ಗೇನ್ ರೇಷಿಯೋ ಆಫ್ ಸೀತಾ ಅಂಡ್ ಸರಿತಾ. ಈಗ ಸೀತಾ ಮತ್ತೆ ಸರಿತಾ ಏನಿದಾರಲ್ಲ, ಅವ್ರದ್ದು ಗೇನ್ ರೇಷಿಯೋ ಬಗ್ಗೆ ನೀವು ತಿಳಿಸ್ಬೇಕಲ್ಲ. ಆ ಗೇನ್ ರೇಷಿಯೋ ಏನಂತ ತಿಳಿಸ್ಬೇಕಲ್ಲ, ಅದೇ ಈ ಕ್ವಶನ್ ನ ಮೇನ್. ಓಕೆ, ಇದಿಷ್ಟು ಕಾನ್ಸೆಪ್ಟ್ ಅರ್ಥ ಆಯ್ತಾ? 4 ಲೈನ್ ಅಲ್ಲಿ ಇದಿಷ್ಟು ಕೊಟ್ಟಿರ್ತಾರೆ, ಇದಿಷ್ಟು ಗೊತ್ತಿರಲಿ. 3 ಜನ ಪಾರ್ಟ್ನರ್ ಇರ್ತಾರೆ, ಅವ್ರದೊಂದು ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ, ಮತ್ತೆ ಇನ್ನೊಂದು ರೇಷಿಯೋ ಕೊಟ್ಟಿರ್ತಾರೆ, ಇದು ನ್ಯೂ ರೇಷಿಯೋ ತರ ಕೊಟ್ಟಿರ್ತಾರೆ. ಇದನ್ನ ನೀವು ಇದು ಓಲ್ಡ್ ಇದು ನ್ಯೂ ಅಂತ ಕನ್ಸಿಡರ್ ಮಾಡ್ಕೊಳ್ರಿ. ಯಾಕಂತ ನಾನು ಇವಾಗ ಆನ್ಸರ್ ಮಾಡ್ಬೇಕು ಹೇಳ್ತೀನಿ. ಕ್ವಶನ್ ಡಿಸ್ಪ್ಲೇ ಮೇಲೆ ಇದೆಯಲ್ಲ, ಅದನ್ನ ಬೇಕಾದ್ರೆ ನೀವು ಡಿಸ್ಪ್ಲೇ ಮೇಲೆ ಇದನ್ನ ಬರ್ಕೊಂಡಿದ್ರೆ ಒಳ್ಳೇದು. ಇಲ್ಲ ಅಟ್ಲೀಸ್ಟ್ ಸ್ಕ್ರೀನ್ ಶಾಟ್ ತಗೊಂಡು ಆಮೇಲೆ ಅದನ್ನ ಇಟ್ಕೊಂಡು ನೋಡ್ಕೊಂಡು ಒಂಚೂರು ಸಾಲ್ವ್ ಮಾಡ್ಕೊಂಡ್ರೆ ನಿಮ್ಗೆ ಈ ಕ್ವಶನ್ ಆನ್ಸರ್ ಅರ್ಥ ಆಗುತ್ತೆ, ಆಯ್ತಾ? ಇದಿಷ್ಟು. ಈಗ ನೀವು ನೋಡಿರೋ ಕ್ವಶನ್ ಗೆ ಆನ್ಸರ್ ನೋಡುವ. ಆನ್ಸರ್ ಹೇಗ್ ಮಾಡೋದು ಫುಲ್ ನೀಟಾಗಿ. ಓಕೆ, ಈಗ ಆನ್ಸರ್ ಮಾಡೋಣ. ಫಸ್ಟ್ ನಿಮ್ಗೆ ಗೊತ್ತಿರ್ಬೇಕಾದ್ರೆ ಏನಂದ್ರೆ ಈ
ಈ ಗೇನ್ ರೇಷಿಯೋ ಕಂಡುಹಿಡಿಬೇಕಾದ್ರೆ ನಿಮ್ಗೊಂದು ಫಾರ್ಮುಲಾ ಕೊಟ್ಟಿರ್ಬೇಕು. ಏನು? ಶೇರ್. ಒಂದ್ ಸ್ವಲ್ಪ ಮ್ಯಾನ್ ಬರ್ಕೊಂಬೋಣ, ಯಾಕಂದ್ರೆ ನಿಮ್ಗೆ ಒಂದೇ ಬೋರ್ಡ್ ಅಲ್ಲೇ ಮುಗಿಸ್ಬಿಡ್ತೀನಿ. ಶೇರ್ ಗೇನ್ ಅಂದ್ರೆ ಇದು ಏನು ನಿಮ್ಗೆ ಶೇರ್ ಗೇನ್. ಇದಕ್ಕೆ ಏನ್ ಫಾರ್ಮುಲಾ ಅಂದ್ರೆ ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಇದೇ ಫಸ್ಟ್ ನಿಮ್ಗೆ ಗೊತ್ತಿರ್ಬೇಕಾದ್ರೆ ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಇದೇ ಫಸ್ಟ್ ನಿಮ್ಗೆ ಗೊತ್ತಿರ್ಬೇಕಾದಂತ ಮೈನ್ ಇಂಪಾರ್ಟೆಂಟ್ ಆಗಿದೆ ಇದೆ. ಫಸ್ಟ್ ಇದು ಗೊತ್ತಿರ್ಬೇಕು. ಇದು ಗೊತ್ತಿದ್ಮೇಲೆ ಫಸ್ಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ? ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಓಲ್ಡ್ ಶೇರ್ ಫಸ್ಟ್ ಹಾಕೋಣ. ಓಲ್ಡ್ ಶೇರ್ ಯಾರ್ಯಾರಿದ್ರು ಓಲ್ಡ್ ಶೇರ್ ಅಲ್ಲಿ? ಯಾರಿದ್ರು? ಅವರು ಫಸ್ಟ್ ಕ್ವಶನ್ ಕೊಟ್ಟಿದ್ರು ಗೀತಾ, ಸೀತಾ, ಸರಿತಾ. ಓಕೆ, ಗೀತಾ, ಸೀತಾ, ಸರಿತಾ. ಕರೆಕ್ಟಾ? ಗೀತಾ, ಸೀತಾ, ಸರಿತಾ ಇದನ್ನ ಕೊಟ್ಟಿದ್ರು. ಈ ಗೀತಾ, ಸೀತಾ, ಸರಿತಾ ಯಾರಲ್ಲಿ ಹಂಚ್ಕೊತಾ ಇದ್ರು? 4:3:2. ಕರೆಕ್ಟಾ? ಕ್ವಶನ್ ಅಲ್ಲಿ ಇತ್ತು 4:3:2. ಆರ್ ಅಥವಾ ಹಿಂಗೂ ಬರ್ಕೋಬಹುದು. ಇಲ್ಲಾಂದ್ರೆ ನೋಡ್ರಿ ಈಸಿಯಾಗಿ ಬರೆಯೋರು ಏನ್ ಮಾಡ್ತೀರಾ? 4:3:2 ಮೇಲ್ಗಡೆ ಬರ್ದ್ಬಿಡ್ರಿ. ಈ ಮೂರು ಕಾಲಮ್ ಕೂಡಿದ್ರೆ ಎಷ್ಟು ಬರ್ತದೆ? 9 ಬರ್ತದೆ ನೋಡಿ. ಕರೆಕ್ಟಾ? ಹಿಂಗೂ ಬರಿಬಹುದು, ಸರಿ ಇದೆಯಲ್ಲ? ಹಿಂಗೂ ಬರಿಬಹುದು ಅಥವಾ ಹಿಂಗೂ ಬರಿಬಹುದು. ಇದು ಅವರ ಇದ್ದಿದ್ದಂತ ಓಲ್ಡ್ ರೇಷಿಯೋ. ಹಳೆ ರೇಷಿಯೋದಲ್ಲಿ ಹೆಂಗ್ ಹಂಚ್ಕೋತಾ ಇದ್ರು ಇದನ್ನ ಬರಿಬಹುದು. ನೆಕ್ಸ್ಟ್ ಇಲ್ಲಿ ಯಾರು ಹೋಗ್ತಿದ್ರೆ? ಗೀತಾ ಹೊಂಟೋದ್ರು. ಈ ಗೀತಾನವ್ರು ಏನ್ ಮಾಡಿದ್ರು? ರಿಟೈರ್ ಆದ್ರು. ಈ ರಿಟೈರ್ ಆದ್ಮೇಲೆ ನ್ಯೂ ರೇಷಿಯೋ ಆಫ್ ಏನು? ನ್ಯೂ ರೇಷಿಯೋ ಆಫ್ ಯಾರ್ಯಾರು ಉಳಿದಾರೆ? ಸೀತಾ ಮತ್ತೆ ಸರಿತಾ ಉಳಿದಿರಲ್ಲ. ಆ ಸೀತಾ ಮತ್ತೆ ಸರಿತಾ ಬರ್ಕೊಂಡು ಸೀತಾ ಮತ್ತು ಸರಿತಾ ಬರ್ಕೊಂಡು ಈ ನ್ಯೂ ರೇಷಿಯೋ ಆಫ್ ಸೀತಾ ಅಂಡ್ ಸರಿತಾ. ಏನು ಸೀತಾ ಅಂಡ್ ಸರಿತಾದ ನ್ಯೂ ರೇಷಿಯೋ ಏನಿದೆ? ಅವ್ರ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಕ್ವಶನ್ ಏನ್ ಕೊಟ್ಟಿದ್ದಾರೆ? 5:3 ಕೊಟ್ಟಿದ್ದಾರೆ. ಕರೆಕ್ಟಾ? 5:3 ಕೊಟ್ಟಿದ್ದಾರೆ. ಇದನ್ನ ಇನ್ನೂ ಒಂಥರ ಬರ್ಕೋಬಹುದು ನೋಡ್ರಿ. ಏನ್ ಮಾಡಿದೆ? 5:3 ಬರ್ಕೋಬಿಡೋದು. ಇವೆರಡು ಕೂಡ್ರೆ ಎಷ್ಟು ಬರ್ತದೆ? 8 ಬರ್ಕೋಬೋದಾ? ಈಗ ನಿಮ್ಗೆ ಏನ್ ಸಿಕ್ತು? ನ್ಯೂ ರೇಷಿಯೋ ಇದೆ, ಆಲ್ರೆಡಿ ಓಲ್ಡ್ ರೇಷಿಯೋನು ಗೊತ್ತು. ನ್ಯೂ ರೇಷಿಯೋನು ಗೊತ್ತು, ಓಲ್ಡ್ ರೇಷಿಯೋನು ಗೊತ್ತು. ಈಗ ಸೀತಾಸ್ ಗೇನ್, ಫಸ್ಟ್ ಸೀತಾಸ್ ಗೇನ್ ಬರ್ಕೋಣ. ಸೀತಾಸ್ ಗೇನ್ ಫಸ್ಟ್ ಸೀತಾ ಒಬ್ಬೊಬ್ರದ್ದು ಬರ್ಕೋಬೇಕು. ಸೀತಾ ಗೇನ್ ಏನು? ಸೀತಾಸ್ ಗೇನು ಬರ್ಕೋಬೇಕು. ಸೀತಾಸ್ ಗೇನ್ ಇದು ಫಸ್ಟ್. ಸೀತಾಸ್ ಗೇನ್ ಏನಂತ ಹೇಳಿದೆ ನಾನಿಲ್ಲಿ? ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಇಲ್ಲಿ ನ್ಯೂ ಶೇರ್ ಏನಿದೆ? ಸೀತಾ ಸಂಬಂಧಪಟ್ಟಿರೋದು 5:3 ಅಥವಾ 5/8. ಕರೆಕ್ಟಾ? 5/8. ಇದರಿಂದ ಮೈನಸ್ ಮಾಡಬೇಕು. ಮೈನಸ್ ಏನು? ಓಲ್ಡ್ ಶೇರ್ ಮೈನಸ್ ಮಾಡಬೇಕು. ಓಲ್ಡ್ ಶೇರ್ ಸೀತಾ ಎಲ್ಲಿದ್ದಾರೆ? ಸೆಂಟ್ರಲ್ ಇದ್ದಾರೆ. ಹಂಗಾರೆ ಓಲ್ಡ್ ಶೇರ್ ಯಾವ್ದು ಇರ್ತದೆ? ಇದು 3/9. ಈಗ ಇದನ್ನ ಇಷ್ಟು ಲೆಕ್ಕ ಗೊತ್ತಾದ್ಮೇಲೆ ನಿಮ್ಗೆ ಈಗ ನೋಡ್ರಿ ಇದನ್ನ ಏನ್ ಮಾಡ್ಬೇಕು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬಿಡ್ಬೇಕು. ಹೆಂಗೆ? 5 9s ನೋಡ್ರಿ ಈ ಕ್ಲಾಸ್ ಹೀಗೆ 5 9s 45 ಆಯ್ತಾ? ಇಲ್ಲೇ ಬರ್ಕೋಬೇಕು. ಮತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 3 8s ಇಲ್ಲಿ ಮೈನಸ್ ಸಿಂಬಲ್ ಗೊತ್ತಲ್ಲ? ಮೈನಸ್ ಸಿಂಬಲ್ 24 ಇದೆಯಲ್ಲ, ಅದನ್ನ ಹಂಗೆ ಬರ್ಕೋಬೇಕು. ಡಿವೈಡೆಡ್ ಬೈ ಇಲ್ಲಿ ಏನ್ ಮಾಡ್ಬೇಕು? 3 8s 24 ಮಾಡಿದ್ರಿ, 5 9s 45 ಮಾಡಿದ್ರಿ. ಇಲ್ಲಿ ಏನ್ ಮಾಡ್ಬೇಕು? 8 9s 72. ಏನಾದ್ರು ಅರ್ಥ ಆಗಿಲ್ಲ? ಇದೆಲ್ಲ ಅರ್ಥ ಆಯ್ತು. ಇದು ಹೆಂಗ್ ಹಾಕಬೇಕು ಅರ್ಥ ಆಯ್ತು. ಇಲ್ಲಿ ಏನಿತ್ತು? ನ್ಯೂ ಇತ್ತು, ಹಾಕೊಂಡ್ವಿ. ಓಲ್ಡ್ ಇತ್ತು, ಆ ಜಾಗಕ್ಕೆ ಅದು ಹಾಕೊಂಡ್ವಿ. ಮುಗಿತಾ? ಸಿಂಪಲ್. ಇಲ್ಲಿವರೆಗೂ ಈಸಿ. ಇಲ್ಲೇನ್ ಮಾಡ್ಬೇಕು? ಇದರಿಂದ ಇದನ್ನ ಇಂಟು ಮಾಡಿ ಬರೀಬೇಕು, ಇದರಿಂದ ಇದನ್ನ ಇಂಟು ಮಾಡಿ ಬರೀಬೇಕು, ಇದನ್ನ ಇಂಟು ಮಾಡಿ ಇಲ್ಲಿ ಬರೀಬೇಕು. ಇಷ್ಟೇ ಸಿಂಪಲ್. ಇಷ್ಟು ಮಾತ್ರ ಮುಗಿದೋಯ್ತು. ಲೆಕ್ಕ ಮುಗಿದೋಯ್ತಂದ್ರೆ ನೋಡ್ರಿ 45 ಮೈನಸ್ 24 ಮಾಡಿದ್ರೆ ಎಷ್ಟು ಬರ್ತದೆ? 21 ಬರ್ತದೆ. ಡಿವೈಡೆಡ್ ಬೈ 72.
ಸರಿಯಾ? ಇಲ್ಲಿಗೆ ಒಬ್ಬರದು ಮುಗೀತು. ಇನ್ನ ಉಳಿದಿರೋದು ಯಾರು? ಸರಿತಾ. ಸರಿತಾ ಉಳಿದಿಲ್ಲ. ಸರಿತಾ ಉಳಿದ. ಸರಿತಾಸ್ ಗೇನ್ ಹಿಂಗೆ ಬರೀರಿ. ಸರಿತಾಸ್ ಗೇನ್ ಇಸ್ ಈಕ್ವಲ್ ಟು ಏನಪ್ಪ? ಸರಿತಾಸ್ ಗೇನ್ ಮಾಡ್ಬೇಕಾದ್ರೆ ನಾನೇನ್ ಹೇಳಿದೆ? ಫಸ್ಟ್ ನೀವು ತಗೋಬೇಕು. ಸರಿತಾ ಎಲ್ಲಿದ್ದಾರೆ? ಇಲ್ಲಿದ್ದಾರೆ. ಸರಿತಾದ ಏನಿದೆ? 3/8 ಇದೆ. ಸೊ ಫಸ್ಟ್ ಬರ್ಕೊಬಿಡ್ರಿ 3/8 ಮೈನಸ್ ಸರಿತಾ ಇಲ್ಲಿದ್ದಾರೆ. ಇದು ಯಾವ್ದಿದೆ? 2/9. ಅರ್ಥ ಆಯ್ತಾ? ಓಲ್ಡ್ ಏನಿದೆಯೋ ಓಲ್ಡ್ ಹಂಗೆ ಬರ್ದಿದ್ವಿ, ನ್ಯೂ ಏನಿದೆಯೋ ನ್ಯೂ ಹಂಗೆ ಬರ್ದಿದ್ವಿ. ಈಗ ಏನಿದೆ? ಇದನ್ನ ಮತ್ತೆ ಸೇಮ್ ಇಷ್ಟು ಬರೆಯೋದು ಗಂಟೆ ಈಸಿ. ಇದನ್ನ ಏನ್ ಮಾಡ್ಬೇಕು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಏನ್ ಮಾಡ್ಬೇಕು? 3 9s are 27. ಕರೆಕ್ಟ್? 3 9s are 27. 2 8s are 16. 2 8s are 16 divided by same 8 9s are 72. ಏನ್ ಮಾಡಿದ್ವಿ? 2 8s are 16, 3 9s are 27, 8 9s are 72 ಬರ್ದು. ಈಸಿ ಇದೆಯಲ್ಲ? ಏನ್ ಕಷ್ಟ ಇದೆ ಇದ್ರಲ್ಲಿ? ಏನಿಲ್ಲ, ಈಸಿಯೆಸ್ಟ್ ವೇ. ಇಲ್ಲಿ ಬಂತಲ್ಲ, ಈಗ ಏನ್ ಮಾಡ್ಬೇಕು? 27 minus 16 ಮಾಡ್ರಿ. 27 minus 16 ಏನ್ ಬಂತು? 11 ಬಂತು. ಡಿವೈಡೆಡ್ ಬೈ 72 ಹಾಗೆ ಬರ್ದು. ಇಷ್ಟು ಬರ್ದಾದ್ಮೇಲೆ ನೋಡ್ರಿ ನಿಮ್ಗೆ ಏನ್ ಬಂದ್ಬಿಡುತ್ತೆ ಲಾಸ್ಟ್ ಅಲ್ಲಿ? ಸೊ ಗೇನ್ ರೇಷಿಯೋ ಆಫ್ ಯಾವ್ದಕ್ಕೆ ಕಂಡಿಡ್ತೀವಿ? ಸೀತಾ ಅಂಡ್ ಸರಿತಾ. ಸೊ ಲಾಸ್ಟ್ ಬರ್ದ್ಬಿಡು ಗೇನ್ ರೇಷಿಯೋ ಆಫ್ ಸೀತಾ ಅಂಡ್ ಸರಿತಾ. ಹೌದಲ್ಲ? ಇಬ್ಬರದು ಸೀತಾ ಅಂಡ್ ಸರಿತಾ ಯಾವ್ದಿದೆ? ಇವೆರಡು ಬರ್ಕೊಬಿಡೋದು. ಏನು? 21 divided by 72. ಹೌದಾ? ಸೀತಾದು 21 divided by 72. ನೆಕ್ಸ್ಟ್ ಸರಿತಾ ಮಾಡಿದೀವಲ್ಲ, ಲಾಸ್ಟ್ ಅಲ್ಲಿ ಬಂದಿದೆ 11 divided by 72. ಹಿಂಗೂ ಬರೀಬಹುದು, ಅಥವಾ 21:11 ಮುಗೀತು. ಇಷ್ಟೇ. ಇದೇನಿದೆಯಲ್ಲ ಇದೇ ಆನ್ಸರ್. ಮುಗೀತು. ಇಷ್ಟೇ. ಇಷ್ಟು ಮಾಡಿದ್ರೆ ಆನ್ಸರ್ ಮುಗೀತು. ಇಷ್ಟಕ್ಕೆ ನಿಮ್ಗೆ 6 ಮಾರ್ಕ್ಸ್ ಆಯ್ತು ನೋಡಿ. ಇಷ್ಟಕ್ಕೆ ನಿಮ್ಗೆ 6 ಮಾರ್ಕ್ಸ್. ಏನ್ ಕಷ್ಟ ನೋಡಕ್ಕೆ, ಏನ್ ಫಾರ್ಮೇಟ್ ಹಾಕಂಗಿಲ್ಲ, ಏನಿಲ್ಲ. ಏನ್ ಕೊಟ್ಟಿರ್ತಾರ ಅದನ್ನ ಬರ್ಕೊಳ್ಳೋದು, ನೆಕ್ಸ್ಟ್ ಏನ್ ಕೊಟ್ಟಿರ್ತಾರ ಅದನ್ನ ಬರ್ಕೊಳ್ಳೋದು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು, ಅದನ್ನ ಏನಾಯ್ತು ಅದನ್ನ ಬರೆದ್ಬಿಟ್ರೆ ಮುಗಿದೋಯ್ತು. ಈ 21:11 ಅಂತ ಬರೆದ್ಬಿಟ್ರೆ ಮುಗೀತು. ಇದೇ ಆನ್ಸರ್. ಇದೇ ನೀವು ಮಾಡ್ಬೇಕಾದ್ರೆ ಗೇನ್ ರೇಷಿಯೋ. ಎಷ್ಟು ಸಿಂಪಲ್ ಇದಲ್ಲ. ಇನ್ನೊಂದು ಲೆಕ್ಕ ಮಾಡ್ಬೋಣ ಇದೇ ತರದ್ದು, ಯಾಕಂದ್ರೆ ರಿವಿಷನ್ ಹಾಕ್ಬಿಡು. ಸ್ವಲ್ಪ ಫಾಸ್ಟ್ ಮಾಡ್ತೀನ ಲೆಕ್ಕ. ಸೊ ಇದು ನಿಮ್ಗೆ ಈಸಿ. ಇದು ನೀಟಾಗಿ ಮಾಡ್ಬೋದು. ಏನಿದೆ ಏನ್ ಕಷ್ಟನೇ ಇರಲ್ಲ. ಸೊ ಇದು ಈಸಿ, 6 ಮಾರ್ಕ್ಸ್ ಈಸಿ. ಸೊ ನಮ್ದು ನಿನ್ನೆ ಏನು ಟಾರ್ಗೆಟ್ ಇದ್ದಿದ್ದು? 3 ಕ್ವಶನ್ ಅಟೆಂಡ್ ಮಾಡ್ಬೇಕು. ಅದ್ರಲ್ಲಿ ಒಂದು ಪ್ರಾಡಕ್ಟ್ ಆರ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮಾಡ್ಬಿಡ್ವಿ. ಒಂದು ಬಂದೇ ಬಿಡ್ತು ಆನ್ಸರ್. ಇನ್ನ ಗೇನ್ ರೇಷಿಯೋ ಕೇಳ್ತಾನೆ, ಒಂದು ಆಲ್ರೆಡಿ ಕಲ್ತ್ಕೊಂಡು ಆಯ್ತು. ಇವಾಗ ಇದೇ ತರದ್ ಇನ್ನೊಂದು ಮಾಡ್ಬೋಣ. ಫಿಕ್ಸ್ ಮುಗೀತು. 6 ಮಾರ್ಕ್ಸ್ ಬಂದ್ಬಿಡ್ಬೇಕು. ಓಕೆ. ಸೊ ಇನ್ನೊಂದು ಲೆಕ್ಕ ಬರ್ಕೋಬೋಣ. ಇನ್ನೊಂದು ಲೆಕ್ಕ ಬರ್ಕೊಬಿಟ್ರೆ ಆಯ್ತು. ಇನ್ನೊಂದು ಲೆಕ್ಕ ಬರ್ಕೋಬೋಣ. ಸೊ ಆಲ್ರೆಡಿ ಒಂದು ಕ್ವಶನ್ ಮುಗಿಸಿದ್ವಿ. ಈಗ ಇನ್ನೊಂದು ಕ್ವಶನ್ ನೋಡೋಣ. ಯಾವುದು ನೋಡಿ, ನಿಮ್ ಡಿಸ್ಪ್ಲೇ ಆಗ್ತದೆ ನೋಡಿ. ವಾಣಿ, ರಾಣಿ ಅಂಡ್ ಸೋನಿ ಆರ್ ಪಾರ್ಟ್ನರ್ಸ್. ಹೌದಾ? 3 ಜನ ಇನ್ ಅ ಫರ್ಮ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ರೇಷಿಯೋ. ಏನು ಅವರು 3 ಜನ ಇದ್ದಾಗ ಯಾವ ರೇಷಿಯೋದಲ್ಲಿ ಹಂಚ್ಕೋತಿದ್ರು? 4:3:2 ರೇಷಿಯೋದಲ್ಲಿ ಹಂಚ್ಕೋತಾರೆ. ಇದರಲ್ಲಿ ಸೋನಿ ಅನ್ನೋಳು ರಿಟರ್ನ್ ಆಗ್ಬಿಟ್ಟಲ್ವಾ? ಸೋನಿ ರಿಟರ್ನ್ ಫ್ರಮ್ ದ ಫ್ರಮ್ ವಾಣಿ ಅಂಡ್ ರಾಣಿ ಆಗ್ಬಿಟ್ಟು ಟು ಶೇರ್ ಈಕ್ವಲಿ. ನೋಡಿ ಇಲ್ಲೊಂದ್ ಸ್ವಲ್ಪ ಅಲರ್ಟ್ ಇರ್ಬೇಕು. ಅವನೇನ್ ಮಾಡಿದ್ದ? ಒಬ್ಳು ರಿಟೈರ್ಡ್ ಆದ್ಮೇಲೆ ಇನ್ನೊಬ್ರದ್ದು ಏನ್ ಕೊಟ್ಟಿದ್ದ? ಒಂದು ರೇಷಿಯೋ ಕೊಟ್ಟಿದ್ದ. ಇಲ್ಲೇನ್ ಮಾಡ್ಬಿಟ್ಟ? ಈಕ್ವಲಿ ಅಂತ ಕೊಟ್ಬಿಟ್ಟ. ಈಕ್ವಲಿ ಇಸ್ ನಥಿಂಗ್ ಬಟ್ 1:1 ಅಲ್ವಾ? ಈಕ್ವಲಿ ಅಂದ್ರೆ ಏನು? 1:1. ಈಕ್ವಲಿ ಅಂದ್ರೆ ಏನಿಲ್ಲ, ಸಿಂಪಲ್. ಇವ್ರದ್ದು ಒಂದು ಅವ್ರದ್ದು ಒಂದು ಅಷ್ಟೇ. 1:1 ಅರ್ಥ ಆಯ್ತಾ? ಇದು ಅವ್ರು ಕೊಡ್ಬೇಕಾಗಿತ್ತು. ಅವ್ರು ಏನ್ ಮಾಡಿರೋ ವರ್ಡ್ಸ್ ಅಲ್ಲಿ ಕೊಟ್ಬಿಡ್ರಿ ನಿಮ್ಗೆ 1:1 ಅಂತ. ನೀವು ಏನ್ ಮಾಡ್ತೀರಾ? ಈ 1:1 ಆಮೇಲೆ ಈಕ್ವಲಿ ಅಂದ್ರೆ ಗೊತ್ತಿರ್ಲಿ 1:1. ನೆನ್ನೆ ಆಲ್ರೆಡಿ ಒಂದು ಲೆಕ್ಕದಲ್ಲಿ ಬಂದಾಗ ಹೇಳಿದೀನಿ 1:1 ಅಂದ್ರೆ ಏನು. ಸೊ ಇಷ್ಟೇ ಅವ್ರು ಕೊಡೋದು.
ನಮಗ್ ಬೇಕಾಗಿರೋದು ಇಷ್ಟೇ, ಅವ್ರು ಕೊಡೋದು ಇಷ್ಟೇ. ನಮ್ಗೆ ಯಾರು ರಿಟೈರ್ಡ್ ಆಗೋದು ಅನ್ನೋದು ಗೊತ್ತಿರ್ಬೇಕಷ್ಟೇ. ಯಾರು ಇದರಲ್ಲಿ ಸೋನಿ ಏನಾದ್ರು ರಿಟೈರ್ಡ್ ಆಗ್ತದೆ. ಹಾಗಿದ್ರೆ ನಮ್ಮ ಫಾರ್ಮುಲಾ ಇಲ್ಲಿ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ. ಶೇರ್ ಗೈನ್ ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್ ಅಲ್ವಾ? ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಈಗ ನಾವು ಓಲ್ಡ್ ಶೇರ್ ಬರ್ಕೋಬೋಣ ಅಲ್ವಾ? ಓಲ್ಡ್ ಶೇರ್ ಏನಂತ ಬರ್ಕೋಬೇಕು? ಓಲ್ಡ್ ಶೇರ್ ಆಫ್ ಓಲ್ಡ್ ಶೇರ್ ಆಫ್ ಯಾರ್ಯಾರ್ದು? ಓಲ್ಡ್ ಶೇರ್ ಆಫ್ ಅವ್ರು ಕೊಟ್ಟಿದ್ದಾರೆ ವಾಣಿ, ರಾಣಿ, ಸೋನಿ. ವಾಣಿ, ರಾಣಿ, ಸೋನಿ. ಆಮೇಲೆ ಕ್ವಶನ್ ಅಲ್ಲಿ ಆನ್ಸರ್ ಬರೀಬೇಕಾದ್ರೆ ನೀವು ಅವ್ರು ಯಾವ ಹೆಸರು ಕೊಟ್ಟಿರ್ತಾರೋ ಅದೇ ಹೆಸರು ಬರೀ. ನಿಮ್ ಫ್ರೆಂಡ್ ಅಲ್ಲಿ ಯಾರೋ ಸುಜಾತ ಕೂತಿದ್ಲು, ಆಮೇಲೆ ಯಾರೋ ಪಕ್ಕದಲ್ಲಿ ಮಂಗಮ್ಮ ಕೂತಿದ್ಲು ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಬರೀಬಿಡು. ಇಲ್ಲಿ ಯಾರ ಹೆಸರು ಕೊಟ್ಟಿರ್ತಾರ ನೋಡ್ರಿ ಅವ್ರ ಹೆಸರೇ ಬರೀ. ಮತ್ತ ಅದು ಏನು ಅವ್ರು ಇದ್ರಲ್ಲಿ ಕೊಟ್ಟಿರ್ತಾರಲ್ಲ, ಈ ಒಂದು ಏನು ಕ್ರೊನಾಲಜಿಕಲ್ ಆರ್ಡರ್ ಏನೋ ಅವ್ರದ್ರಲ್ಲಿ ಒಂದು ಕೊಟ್ಟಿರ್ತಾರೆ. ಇವಾಗ ವಾಣಿ, ರಾಣಿ, ಸೋನಿ ಅಂತ ಕೊಟ್ಟವ್ರೆ. ಸೋನಿನ ಈ ಕಡೆ ಮಾಡ್ಬಿಡೋದು, ರಾಣಿನ ಆ ಕಡೆ ಮಾಡ್ಬಿಡೋದು. ರಾಣಿ ಫಸ್ಟ್ ಬರ್ಬೇಕಲ್ಲ ಯಾವಾಗ್ಲೂ ಅಂತ ಹೇಳ್ಬಿಟ್ಟು ರಾಣಿನ ಈ ಕಡೆ ಮಾಡಿ ಮಂತ್ರಿ ಇವ್ರು ಅನ್ಕೋಬಿಟ್ಟಿರ. ಏನಿಲ್ಲ, ಅವ್ರು ಏನ್ ಕೊಟ್ಟಿರ್ತಾರೆ ಅದನ್ನ ಬರಿಬೇಕು. ಈಗ ವಾಣಿ, ರಾಣಿ, ಸೋನಿ ಏನ್ ಕೊಟ್ಟಿರ್ತಾರೆ ಅದನ್ನ ಬರ್ಬೇಕು. ವಾಣಿ, ರಾಣಿ, ಸೋನಿದು ರೇಷಿಯೋ ಏನ್ ಕೊಟ್ಟಿದ್ದಾರೆ? 4:3:2. 4:3:2. ಅವಲ್ಲ ಏನ್ ಹೇಳಿದೆ? ಆರ್. ಇದನ್ನ ಹೆಂಗ್ ಬರ್ಕೋಬಹುದು? 4:3:2 ಹಿಂಗೆ ಬರ್ದ್ಬಿಡ್ರಿ. ಡಿವೈಡೆಡ್ ಬೈ ಇಲ್ಲಿ 9. ನೋಡ್ರಿ ಅದೇ ಲೆಕ್ಕದಲ್ಲಿ ಬಂದಂಗೆ ಬರ್ತೈತಿ ಇದನ್ನು ಅಲ್ವಾ? ಸೇಮ್ ಆಲ್ಮೋಸ್ಟ್ ಹಳೆ ಲೆಕ್ಕದಲ್ಲಿ ಏನಿದೆಯೋ ಅದೇ ಬರ್ತೈತೆ. ಹಿಂಗಾರ ಬರಿಬಹುದು. ಯಾಕೆ ಇದನ್ನ ನಾನು ಹಿಂಗ್ ಬರೆದು ಕೊಟ್ಬಿಡ್ತೀನಿ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ನಿಮ್ಗೆ ಲೆಕ್ಕ ಬರ್ಬೇಕ್ರೆ ಈಸಿ. ಇದನ್ನ ನೋಡೋದೇ ಬೇಡ, ಇದನ್ನ ಡೈರೆಕ್ಟ್ ನೋಡ್ರೆ ಸಾಕು, ಆನ್ಸರ್ ಬಂದ್ಬಿಡ್ತದೆ. ಕರೆಕ್ಟಾ? ಆಯ್ತು. ಈಗ ಓಲ್ಡ್ ರೇಷಿಯೋ ಸಿಕ್ತು. ಈಗ ನ್ಯೂ ರೇಷಿಯೋ ಆಫ್ ಯಾರು ಹೋಗಿರೋದಿವಿ? ಸೋನಿ ರಿಟೈರ್ಡ್ ಆಗ್ತಾಳೆ ಅಂದ್ರೆ ನಾವು ಇವೆರಡರದ್ದು ಕೊಟ್ಟಿರ್ತಾರೆ ನ್ಯೂ ರೇಷಿಯೋ. ನ್ಯೂ ರೇಷಿಯೋ ಆಫ್ ಯಾವ್ದು? ನ್ಯೂ ರೇಷಿಯೋ ಆಫ್ ಯಾರ್ಯಾರು? ವಾಣಿ ಅಂಡ್ ರಾಣಿ. ಬರೀ ವಾಣಿ ಅಂಡ್ ರಾಣಿ. ಯಾಕೆ ನಾನು ಉಲ್ಟಾ ಬೆಟ್ಟ ಬರಿಬೇಡ್ರಿ ಅಂತ ಹೇಳಿದೆ ಗೊತ್ತಾಯ್ತು ಈಗ? ಯಾಕಂದ್ರೆ ಇವ್ರದಷ್ಟೇ ನೀವು ಕಂಡು ಹಿಡಿತಾ ಇರ್ತಾರೆ. ಈಗ ಈಕ್ವಲಿ ಏನ್ ಕೊಟ್ಟಿರ ಅಂದ್ರೆ 1:1. ಈಕ್ವಲಿ ಅಂದ್ರೆ 1:1 ಆರ್ ಹಿಂಗೂ ಬರೀಬಹುದು, ಅಥವಾ ಇಲ್ಲಿ 1 ಡಿವೈಡೆಡ್ ಬೈ 2 ಹಿಂಗೂ ಬರೀಬಹುದು. ಕರೆಕ್ಟಾ? ಹಿಂಗೂ ಬರೀಬಹುದು. ಇದು ನ್ಯೂ, ಇದು ಓಲ್ಡ್. ಇಲ್ಲಿ ಇವಾಗ ಏನ್ ಮಾಡಿದ್ವಿ? ಏನು ಶೇರ್ ಗೇನ್ ಏನ್ ಬರೀಬೇಕು? ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಕರೆಕ್ಟಾ? ಇಲ್ಲಿ ಇವಾಗ ಯಾರ್ ಶೇರ್ ಗೇನ್ ಮಾಡ್ಬೇಕು ನಾವು? ವಾಣೀಸ್ ಅಲ್ವಾ? ವಾಣೀಸ್ ಗೇನ್. ಇಲ್ಲಿ ವಾಣೀಸ್ ಗೇನ್ ಇರೋದು ಯಾರು? ವಾಣೀಸ್ ಗೇನ್. ಏನು ವಾಣೀಸ್ ಗೇನು? ಏನ್ ಮಾಡ್ತಾ ಇದೀವಿ? ಓಲ್ಡ್. ಇದು ಓಲ್ಡ್, ಇದು ನ್ಯೂ ಶೇರ್ ಏನಿದೆ? 1/2. ಕರೆಕ್ಟಾ? 1/2 ನ್ಯೂ ಶೇರ್ ಮೈನಸ್ ಯಾವುದು? ಓಲ್ಡ್ ರಾಣಿ. ಯಾರು? ವಾಣಿ ಎಲ್ಲಿದ ನೋಡ್ರಿ? ವಾಣಿ ಇಲ್ಲಿದಾರ ಫಸ್ಟ್ ಅಲ್ಲಿ. ಹಂಗಾರೆ ಫಸ್ಟ್ ಯಾವುದು? 4/9. 4/9 ನೀವು ಬರಿಬೇಕಾದ್ರೆ ಈಸಿಯಾಗಿ ಬರ್ಕೊಂಡ್ಬಿಟ್ರೆ ಬೇಗ ಮಾಡ್ಕೊಂಡು ಹೋಗ್ಬೋದು ಅಲ್ಲೇ. 4/9 ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಕರೆಕ್ಟಾ? ಇಲ್ಲಿ 1 × 9 ಆಯ್ತಾ? 4 × 2 8 ಡಿವೈಡೆಡ್ ಬೈ 2 9s 18. 2 9s 18. ಹಾಗಿದ್ರೆ ಇಲ್ಲಿ ಎಷ್ಟು ಬರ್ತದೆ? ಇಲ್ಲಿ 1, ಇಲ್ಲಿ 18. ರೈಟ್? ಇದು 1/18. ಇದೇನಿದೆ? 180. ಮುಗೀತು. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಉಳಿದಿರೋದು ಯಾರು ನಮ್ಮ ಹತ್ರ? ರಾಣಿ. ನಮ್ಮ ಹತ್ರ ಯಾರು ಉಳಿದಿದ್ದಾರೆ? ರಾಣೀಸ್ ಗೇನ್ ಬರಿಬೇಕು. ರಾಣೀಸ್ ಗೇನ್ ಬರಿಬೇಕು ಅಂದ್ರೆ ಇಲ್ಲಿ ನಮಗೆ ಗೊತ್ತಿರಬೇಕು ಏನ್ ಹೇಳಿದೀವಿ ನಾವು. ಮತ್ತೆ ಅಲ್ಲಿಗೆ ಹೋಗ್ಬೇಕು. ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ನ್ಯೂ ಶೇರ್ ಏನಿದೆ? ಇವ್ರದ್ದು 1/2 ಇದೆ. ಮೈನಸ್ ಓಲ್ಡ್ ಶೇರ್ ಏನಿದೆ ನೋಡ್ರಿ? ರಾಣಿ ಎಲ್ಲಿದೆ ನೋಡ್ರಿ? ರಾಣಿ ಇಲ್ಲಿದ್ದಾಳೆ ಎರಡನೇದ್ರಲ್ಲಿ. ಸೊ ರಾಣಿ ಎರಡನೇದ್ರಲ್ಲಿ, ಇಲ್ಲೂ ಎರಡನೇದ್ರಲ್ಲಿ. 3/9. ಕನ್ಫ್ಯೂಷನ್ ಏನಿಲ್ಲ ಅಲ್ಲ? ಈಸಿ. ಇವಾಗ ಇದನ್ನ ಏನ್ ಮಾಡ್ಬೇಕು? ಕ್ರಾಸ್ ಮಲ್ಟಿಪ್ಲಿಕೇಶನ್. ಇಷ್ಟು ಈಸಿ ಇದೆ ಹಾಕೊಳ್ಳೋದು. ಏನಾಯ್ತು ಅದನ್ನ ಹಾಕೊಳ್ತೀವಿ. ಆಮೇಲೆ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ 1 × 9 9
3 2s are 6 divided by 18 ಹೆಂಗೆ 2 9s are 18 ಬಂತು ಏನು ಬಂತು ಇಲ್ಲಿ 9 minus 6 3 divided by 18 divided by 18 ಈಗ ನಿಮಗೆ ಸಿಕ್ತು ಆನ್ಸರ್ ಎರಡು ಸಿಕ್ತು ಈಗ ಏನು ಮಾಡಬೇಕು ಗೇನ್ ರೇಷಿಯೋ ಆಫ್ ನೋಡಿ ಗೇನ್ ರೇಷಿಯೋ ಆಫ್ ಯಾರ್ಯಾರು ವಾಣಿ ಅಂಡ್ ರಾಣಿ ಏನ್ ಸಿಕ್ಕಿದೆ ನಮ್ಗೆ ವಾಣಿ ಮತ್ತೆ ರಾಣಿದು ಇಸ್ ಈಕ್ವಲ್ ಟು ಏನೋ 1 ಡಿವೈಡ್ ಫಸ್ಟ್ ವಾಣಿ ಇದಲ್ಲ 1 divided by 18 and ಎಷ್ಟಿದೆ 3 divided by 18 ಆರ್ ಬರೀ ಮೇಲೆ ಇರೋದು ಬರೀಬೋದಲ್ಲ ಮೇಲೆ ಇರೋದು ಬರೀಬೋದು ಏನಂತ 1:3 ಮುಗೀತು ಇಷ್ಟೇ ಮುಗೀತು 6 ಮಾರ್ಕ್ಸ್ ಕೊಟ್ಬಿಡ್ಬೇಕು ರೈಟ್ ಹಾಕಿ ಇದಿಷ್ಟೇ ಈಸಿ ಮೆಥಡ್ ಏನಿಲ್ಲ ಮುಗೀತು 6 ಮಾರ್ಕ್ಸ್ಗೆ ಇನ್ನೊಂದು ಬಂದಂಗ ಲೆಕ್ಕ ಈಗ ನೆನ್ನೆ 6 ಮಾಡಿಸಿದ್ವಿ 6 ಮಾರ್ಕ್ಸ್ಗೆ ಬಂತು ಎಲ್ಲರಿಗೂ ಈಸಿ ಇತ್ತು ಇವತ್ತು 6 ಮಾರ್ಕ್ಸ್ ಮಾಡಿಸಿದ್ವಿ ಟೋಟಲ್ ಎಷ್ಟಾಯ್ತು 12 ಮಾರ್ಕ್ಸ್ 80ರಲ್ಲಿ 12 ಮಾರ್ಕ್ಸ್ ಬಂದಿದೆ ಆಲ್ರೆಡಿ ಈಗ 6 ಮಾರ್ಕ್ಸ್ ಮೇಲೆ ನೀವು ನಂಬಿಕೆ ಇಟ್ಬೋದು 3 ಅಟೆಂಡ್ ಮಾಡಬೇಕಾಯ್ತು 2 ಆಲ್ರೆಡಿ ಅಟೆಂಡ್ ಮಾಡೋದು ಹೆಂಗೆ ಅಂತ ಈಸಿಯಾಗಿ ಗೊತ್ತಾಯ್ತು ಇದಂತೂ ವೆರಿ ಸಿಂಪಲ್ ಇದೇ ಕೊಡ್ತಾರೆ ಆಲ್ಮೋಸ್ಟ್ ಇದೇ ಕೊಡ್ಬೇಕು ನಿಮ್ಗೆ ಅನ್ಕೊಂಡಿದೀನಿ ಇದೇ ಕೊಡ್ತಾರೆ ಸೊ ಕೊಟ್ರು ಅಂದ್ರೆ ಮುಗೀತು ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ 6 ಮಾರ್ಕ್ಸ್ ಕಟ್ಟಿಟ್ಟು ಬುತ್ತಿ ಹಾಕಬಿಡಕ್ ಜೋಗ್ 6 ಮಾರ್ಕ್ಸ್ ಅಲ್ಲಿ 6 ಮಾರ್ಕ್ಸ್ ಇಲ್ಲಿ 6 ಮಾರ್ಕ್ಸ್ 12 ಮಾರ್ಕ್ಸ್ ಬಂತು ನೆಕ್ಸ್ಟ್ ನಿಮ್ಗೆ ಇನ್ನೊಂದು 6 ಮಾರ್ಕ್ಸ್ ಮಾಡಿಬಿಟ್ರೆ ನಿಮ್ದು 6 ಮಾರ್ಕ್ಸ್ ಕಂಪ್ಲೀಟ್ ಓಕೆ 6 ಮಾರ್ಕ್ಸ್ 3 ಅಟೆಂಡ್ ಮಾಡಲೇಬೇಕು ಕಂಪ್ಲೀಟ್ ಇನ್ನು ನೆಕ್ಸ್ಟ್ 14 ಮಾರ್ಕ್ಸ್ ಹೋಗುವ ಈಗ 6 ಮಾರ್ಕ್ಸ್ ಮುಗೀತು ಮುಂದಿನ ಕ್ಲಾಸ್ಗಳಲ್ಲಿ ಇನ್ನೊಂದು 6 ಮಾರ್ಕ್ಸ್ ಮಾಡಿ ಆಮೇಲೆ 14 ಮಾರ್ಕ್ಸ್ ಹೋಗುವ ಥ್ಯಾಂಕ್ ಯು ಬಾಯ್